ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಕುಂಭರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ. ಕುಂಭರಾಶಿಗೆ ಈ ತಿಂಗಳಲ್ಲಿ ಚತುರ್ಗ್ರಹಗಳ ಕೃಪೆ ಇದೆ, ನೆಮ್ಮದಿ ಸುಖ ಸಮೃದ್ಧಿ ಇದೆ ಎಂಬಂತಹ ವಾಕ್ಯ ಅನ್ವಯ ಆಗ್ತಾಯಿದೆ. ಹಾಗಾಗಿ ಈ ತಿಂಗಳು ನೀವು ಒಂದು ಅತ್ಯುತ್ತಮವಾದ ಫಲವನ್ನು ಪಡೆಯುವಂಥ ಗ್ರಹ ಸ್ಥಿತಿ ನಿಮಗೆ ಸಹಾಯಕ್ಕೆ ಬರಲಿದೆ. ಪ್ರಮುಖವಾಗಿ ಅಲ್ಲಿ ಗ್ರಹ ರಾಜರಾದಂಥ ಸೂರ್ಯ ಭಗವಂತರ ಅನುಗ್ರಹ ನಿಮಗೆ ಬರುವಂಥದ್ದು, ಶುಕ್ರನ ಅನುಗ್ರಹ ನಿಮಗೆ ಇರುವಂಥದ್ದು, ಅದೇ ರೀತಿ ಬುಧಾನುಕೂಲ ನಿಮಗೆ ಆರಂಭದಲ್ಲಿ ಬರುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳ ಜೊತೆಗೆ ಚಂದ್ರನು ಸಹ ನಿಮಗೆ ಮಧ್ಯೆ ಉತ್ತಮ ಫಲವನ್ನು ಕೊಡಲಿದ್ದಾನೆ. ಕಳೆದ ಕೆಲವು ತಿಂಗಳಲ್ಲಿ ಸ್ವಲ್ಪ ಮಿಶ್ರವಾದ ಫಲಗಳನ್ನು ಜೊತೆಗೆ ಕೆಲವೊಂದು ಸವಾಲು ಸಂಕಷ್ಟಗಳನ್ನು ಪಡೆಯುತ್ತಾ ಬಂದಂತಹ ಕುಂಭರಾಶಿಯವರಿಗೆ ಸಾಡೆಸಾತಿಯ ಪ್ರಭಾವ ನಿಮ್ಮ ಮೇಲೆ ಇನ್ನೂ ಮುಗಿದಿಲ್ಲ. ಹಾಗಾಗಿ ಹಿಂದಿನ ಕೆಲವು ತಿಂಗಳುಗಳಿಗೆ ಹೋಲಿಸಿದರೆ ಈ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಹಲವಾರು ಆಶಾದಾಯಕವಾದಂಥ ಫಲಿತಾಂಶಗಳು ಜೊತೆಗೆ ಹಲವಾರು ಇಷ್ಟಾರ್ಥಗಳು ಕೈಗೂಡುವಂಥದ್ದು, ಕನಸುಗಳು ನನಸಾಗುವಂಥ ಅವಕಾಶಗಳು ಗ್ರಹಾನುಕೂಲದಿಂದ ಬರಲಿವೆ. ಗುರುವಿನ ಬೆಂಬಲ ಯಥಾವತ್ತಾಗಿ ಈಗ ಇದೆ. ಆ ಗುರುವಿನ ವಿಶೇಷದ ಬೆಂಬಲ ಜೊತೆಗೆ ಶುಕ್ರನ ಅನುಕೂಲ, ಪ್ರಮುಖವಾದ ಶುಭ ಗ್ರಹಗಳು ಅಂತ ಹೇಳ್ತಾರೆ ಗುರು ಮತ್ತು ಶುಕ್ರರು. ಹಾಗೆ ಗುರು ಶುಕ್ರರು ನಿರಂತರವಾದ ಮಾಸಪೂರ್ತಿ ಇರುವಂಥ ಒಂದು ಬೆಂಬಲದ ಕಾರಣ ಅನೇಕ ನಿಮ್ಮ ಇಷ್ಟಾರ್ಥಗಳು ಕೈಗೂಡಲಿವೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಅಥವಾ ಅಪೇಕ್ಷೆ ಪಟ್ಟಂಥ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ರೇಟ್ ಬರುವಂಥದ್ದು, ಸೀಟುಗಳು ಸಿಗುವಂಥದ್ದು, ಅಥವಾ ಯುವಕರು ಸಾಧಕರು ಇದ್ದರೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ, ಶಿಕ್ಷಣದಲ್ಲಿ ಪ್ರಗತಿ, ಬಹುಮಾನಗಳು ಸಿಗುವಂಥದ್ದು. ಹಾಗೆಯೇ ಉದ್ಯೋಗಕ್ಕೆ ಸಂಬಂಧಿತವಾದ ಪ್ರಯತ್ನಗಳಿದ್ದರೆ ಕುಂಭರಾಶಿಯವರಿಗೆ ಉದ್ಯೋಗದಲ್ಲಿ ಪ್ರಗತಿ, ಉದ್ಯೋಗ ಸಿಗುವಂಥ ಅವಕಾಶ, ಉದ್ಯೋಗ ಬದಲಿಸಲು ಅವಕಾಶಗಳು ಸಿಗುವಂಥದ್ದು, ಅಥವಾ ಹೆಚ್ಚಿನ ಮೊತ್ತದ ನಿಮಗೆ ಬಡ್ತಿ ಸಿಗುವಂಥ ಉದ್ದೇಶಗಳು. ಹಾಗೆಯೇ ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ ಕ್ಷಿಪ್ರವಾಗಿ ಆಗುವಂಥದ್ದು. ಯಾಕಂದರೆ ಅಲ್ಲಿ ಈ ತಿಂಗಳ 14ರಿಂದ ನಿಮಗೆ ಸೂರ್ಯನ ಪರಿವರ್ತನೆ ಬಹಳ ಒಂದು ಲಾಭದಾಯಕವಾಗಿ ನಿಮ್ಮ ಪರವಾಗಿ ಬರಲಿದೆ. ಸೂರ್ಯ ಭಗವಂತರು ಮೇಷರಾಶಿಗೆ ಬರ್ತಾರೆ. ಆ ಮೇಷರಾಶಿಯಲ್ಲಿ ಇರತಕ್ಕಂಥ ಸೂರ್ಯನ ಅನುಕೂಲತೆ ನಿಮಗೆ ಜಯವನ್ನು, ಸುಖವನ್ನು, ಲಾಭವನ್ನು, ಆರೋಗ್ಯವನ್ನು ಕೊಡೋದಾಗಲಿ, ಅಥವಾ ಸರ್ಕಾರಿ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲ ಕೆಲಸ ಇತ್ಯಾದಿಗಳು ಕ್ಷಿಪ್ರವಾಗಿ ನಿಮಗೆ ಆಗಲಿಕ್ಕೆ ಸೂರ್ಯನ ಆಶೀರ್ವಾದ ಬರಲಿದೆ. ಹಾಗಾಗಿ ಆತ್ಮಸ್ವರೂಪನಾದಂಥ ಸೂರ್ಯನ ಬೆಂಬಲ, ಸೂರ್ಯಪುತ್ರನಾದ ಶನಿ ಮಹಾರಾಜರು ಸಹ ಈ ಕಾಲದಲ್ಲಿ ನಿಮಗೆ ಅಷ್ಟೊಂದು ಅವರ ಬಾಧೆ ಇರೋದಿಲ್ಲ. ಸಾಡೆಸಾತಿ ಇದ್ದರೂ ಸಹ ಈಗ ಗುರು ಶುಕ್ರರ ಒಂದು ವಿಶೇಷವಾದ ರಕ್ಷಣಾ ಕವಚ ನಿಮಗೆ ಬರಲಿದೆ. ಹಾಗಾಗಿ ಹಣದ ವಿಚಾರ, ಹೆಚ್ಚಿನ ಹಣದ ಹರಿವಾಗುವಂಥದ್ದು, ಲಾಭಗಳು ಚೆನ್ನಾಗಿ ಬರುವಂಥದ್ದು, ಉದ್ಯಮ, ವ್ಯಾಪಾರ ಅಥವಾ ವೃತ್ತಿ ನಿಮ್ಮದು ಯಾವುದೇ ಇರಲಿ ಅದರಲ್ಲಿ ಹೆಚ್ಚಿನ ಲಾಭ ಆದಾಯ ಬರುತ್ತೆ. ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ವಿವಾದಗಳಿದ್ರೆ ಪರಿಹಾರ ಆಗೋದಾಗಲಿ, ಅಥವಾ ಬಹಳ ಕಾಲದ ನಿರೀಕ್ಷೆ ಪಡ್ತಿದ್ದ ಹಣ ನಿಮಗೆ ಕೈ ಸೇರುವಂಥದ್ದು, ಕೌಟುಂಬಿಕವಾದ ಆಸ್ತಿ ವಿವಾದಗಳು ಪರಿಹಾರ ಆಗುವಂಥದ್ದು, ಜೊತೆಗೆ ಶುಭ ಮಂಗಲ ಕಾರ್ಯಗಳನ್ನು ಮಾಡಲಿಕ್ಕೆ ಅದಕ್ಕೆ ಈಗ ಚಾಲನೆ ಸಿಗಲಿದೆ. ಕೆಲವೊಬ್ಬರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು, ಅಥವಾ ಮದುವೆಗೆ ಸಂಬಂಧಪಟ್ಟ ಮಾತುಕತೆ ಈಗ ಸಫಲ ಆಗುವಂಥದ್ದು. ಬೇರೆ ಬೇರೆ ಕಾರಣಗಳಿಂದ ನಿಮಗೆ ಹಿನ್ನಡೆ ಆಗಿದ್ದಂಥ ಕೆಲವು ಕೌಟುಂಬಿಕ ವಿಚಾರಗಳು ಈಗ ಮುನ್ನಡೆಯಾಗಿ ಚೆನ್ನಾಗಿ ನಡೆಯುವಂಥದ್ದು. ಪತಿ ಪತ್ನಿಯರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ, ಬಂಧು ಮಿತ್ರರ ಬಾಂಧವ್ಯ ಎಲ್ಲ ವೃದ್ಧಿ ಆಗುತ್ತೆ. ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಉತ್ತಮ ವ್ಯಕ್ತಿಗಳಿಂದ ನಿಮಗೆ ಏನಾದರೂ ಸಹಾಯಗಳು ಸಿಗುವಂಥದ್ದು. ಈ ರೀತಿ ಹಲವಾರು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಶುಭ ಫಲಗಳು ಏಪ್ರಿಲ್ ತಿಂಗಳಲ್ಲಿ ಕುಂಭರಾಶಿಯವರು ಅನುಭವಕ್ಕೆ ಬರಲಿದೆ. ಹಾಗೆಯೇ ಈ ಆರೋಗ್ಯಕ್ಕೆ ಸಂಬಂಧಪಟ್ಟು ಈ ತಿಂಗಳಲ್ಲಿ ಆರೋಗ್ಯ ತೃಪ್ತಿಕರವಾಗಿರುತ್ತೆ. ಹಿಂದಿನ ತಿಂಗಳುಗಳಿಗೆ ಹೋಲಿಸಿದರೆ ಈ ತಿಂಗಳಲ್ಲಿ ನಿಮಗೆ ಉತ್ತಮವಾದ ಸುವ್ಯವಸ್ಥಿತ ಆರೋಗ್ಯನೂ ಇರುತ್ತೆ. ಮನೆಯಲ್ಲಿ ಸಹ ಶಾಂತಿ, ಹಣಕಾಸಿನ ನೆಮ್ಮದಿ, ಜೊತೆಗೆ ಉದ್ಯೋಗ ವೃತ್ತಿಯಲ್ಲಿ ಸಹ ನಿಮಗೆ ಈಗ ನಿರಂತರವಾದ ಒಂದು ಸುಸ್ಥಿರತೆ ಕಂಡುಬರುತ್ತೆ. ಇನ್ನು ಯಾವುದಾದ್ರೂ ಸರ್ಕಾರಿ ಮೂಲದ ಕೆಲಸ, ಕೋರ್ಟ್ ಕಚೇರಿ ಮೂಲದ ಕೆಲಸ ಅಥವಾ ಗ್ರಹ ದಾಖಲೆಗಳನ್ನು ಸಂಗ್ರಹಿಸುವಂಥ ಕೆಲಸ ಇದ್ದರೆ ಈ ತಿಂಗಳಲ್ಲಿ ಮಾಡಿಕೊಳ್ಳಿ. ಅದರಲ್ಲೂ ವಿಶೇಷವಾಗಿ 14ರ ಬಳಿಕ ಸಿಗುವಂಥ ಸೂರ್ಯನ ಒಂದು ಅನುಗ್ರಹದಿಂದ ಇಂತಹ ಒಂದು ವಿಚಾರಗಳಿಗೆ ಅದು ಕ್ಷಿಪ್ರವಾಗಿ ನಿಮ್ಮ ಪರವಾಗಿ ಕೆಲಸ ಕಾರ್ಯಗಳು ಕೈಗೊಳ್ಳುತ್ತವೆ. ಇನ್ನು ನಿಮ್ಮ ಏನಾದರೂ ಯೋಜನೆಗಳಿದ್ದರೆ, ವ್ಯಾಪಾರ ಮಾಡಬೇಕು, ಉದ್ಯಮ ಮಾಡಬೇಕು, ಅಥವಾ ಇಂಡಸ್ಟ್ರಿ ಕೈಗಾರಿಕೆ ಮಾಡಬೇಕು ಅಂಥದ್ದೆಲ್ಲ ಇದ್ದರೆ ಅದಕ್ಕೆ ಈಗ ಒಂದು ಚಾಲನೆ ಕೊಡ್ಬೋದು. ಯಾಕಂದರೆ ಗುರು ಅನುಕೂಲ ಇರುವಂಥ ಮಾಸಗಳು, ಯಾಕಂದರೆ ಹೆಚ್ಚು ದಿನ ಇರೋದಿಲ್ಲ ನಿಮಗೆ. ಜೂನ್ ಬಳಿಕ ಗುರುಬಲ ಸಹ ಇರೋದಿಲ್ಲ. ಹಾಗಾಗಿ ಏಪ್ರಿಲ್ ಮೇ ಭಾಳ ಒಂದು ಇಂಪಾರ್ಟೆಂಟ್ ಟೈಮ್ ಅದು ಹೇಳ್ಬೋದು. ಏಪ್ರಿಲ್ ಮೇನಲ್ಲಿ ಗುರುವಿನ ಒಂದು ಉನ್ನತವಾದ ಬಲ ನಿಮ್ಮ ಮೇಲೆ ಇರುತ್ತೆ. ಶುಕ್ರನು ಸಹ ನಿಮಗೆ ಬಹಳ ಈಗ ಏಪ್ರಿಲಲ್ಲಿ ತುಂಬ ಒಂದು ಪೂರಕವಾಗಿರ್ತಾನೆ. ಯಾಕಂದರೆ ಏಪ್ರಿಲ್ ಅಂತ್ಯ ಮೇ ಭಾಗ ಬಳಿಕ ಬಂದಾಗ ಶುಕ್ರನು ಸಹ ವಿರುದ್ಧವಾಗಿ ಆಗುವಂಥದ್ದು. ಹಾಗಾಗಿ ಇದನ್ನು ಗಮನದಲ್ಲಿಟ್ಕೊಂಡು ಸಂಪೂರ್ಣವಾದ ಯಾವುದೇ ಪ್ರಮುಖ ಉದ್ದೇಶಗಳಿದ್ದರೆ, ಯಾವುದೇ ನಿಮ್ಮ ಆರಂಭಗಳಿದ್ದರೆ, ಅಥವಾ ಏನು ಬದಲಾವಣೆ ಮಾಡುವಂಥ ಪರ್ವಗಳಿದ್ದರೆ ಅದನ್ನು ಈಗ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಒಳ್ಳೆಯದು ಕುಂಭರಾಶಿಯವರು. ಇನ್ನು ಈ ತಿಂಗಳಲ್ಲಿ ನಿಮಗೆ ಚಂದ್ರನ ಅನುಕೂಲತೆ 14 ಡೇಟ್ಗಳಿರುತ್ತೆ. ಚಂದ್ರನ ಬೆಂಬಲ ಇರುವಂಥ ದಿವಸಗಳಲ್ಲಿ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಇದನ್ನು ಬಳಸಿಕೊಳ್ಳುವಂಥದ್ದು. ಏಪ್ರಿಲ್ 6, 7, 8, 9, 10, 13, 14, 17, 18, 23, 24, 25, 26, 27
ಎಷ್ಟು ದಿನಾಂಕಗಳು ಚಂದ್ರನ ಬೆಂಬಲ ಇರುವಂಥದ್ದು ಅದನ್ನು ನೀವು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಎಲ್ಲೋ ಅಥವಾ ಹಳದಿ ಬಣ್ಣ ನಿಮಗೆ ಗುರುವಿನ ಸಂಕೇತ, ಎಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ 3ನ ತಿಂಗಳು ಪೂರ್ತಿ ಬಳಸ್ಕೊಳ್ಳಿ. ಇನ್ನು ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆ 6 ನಂಬರ್ 6 ಶುಕ್ರನ ಸಂಕೇತ, ಶುಕ್ರನ ಸಂಕೇತ ನಿಮಗೆ ತಿಂಗಳು ಪೂರ್ತಿ ಇರಲಿದೆ. ಹಾಗಾಗಿ ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆ 6ನ ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಆರೆಂಜ್ ಅಥವಾ ಕೇಸರಿ ಬಣ್ಣ ಸೂರ್ಯನ ಸಂಕೇತ, ಹಾಗಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ನಂಬರ್ 1ಅನ್ನು ಈ ತಿಂಗಳ 14ರಿಂದ ನೀವು ಬಳಸ್ಕೊಳ್ಳುವಂಥದ್ದು. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಬುಧನ ಸಂಕೇತ, ತಿಂಗಳ 10ರಿಂದ ನಿಮಗೆ ಬುಧಾನುಕೂಲ ಬರುತ್ತೆ. ಹಾಗಾಗಿ ತಿಂಗಳ 10ರಿಂದ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5ಅನ್ನು ನೀವು ಬಳಸಿಕೊಳ್ಳುವಂಥದ್ದು. ಹಾಗಾಗಿ ಇವೆಲ್ಲ ಬಳಸಿಕೊಂಡ್ರೆ ನೀವು ವಿಶೇಷವಾಗಿ ನಿಮಗೆ ಅದೃಷ್ಟದಾಯಕ ಫಲಿತಾಂಶಗಳಾಗ್ತವೆ. ಈ ತಿಂಗಳಲ್ಲಿ ಎಲ್ಲ ಕುಂಭರಾಶಿಯವರಿಗೆ ಆಯುರಾರೋಗ್ಯ ಶಕ್ತಿ ಜಯಲಾಭ ಬಳಸಿದ್ದಾಗಲೇ ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.